ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆನೇ ಅತಿ ಶ್ರೇಷ್ಠವಾದ ಶ್ರಾವಣ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ. ಈ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಇದು ಕೋಟಿ ಸೂರ್ಯರ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗೆ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಇಂಥ ಶಕ್ತಿಯುತವಾದ ಅಮಾವಾಸ್ಯೆಯಂದು ನೀವು ಸ್ನಾನ ಮಾಡೋ ನೀರಿನೊಳಗೆ ಈ ಒಂದು ಪದಾರ್ಥ ಬೆರೆಸಿ ಸ್ನಾನ ಮಾಡಿದರೆ ನೀವು ಮಾಡಿದಂಥ ಸಕಲ ಪಾಪಗಳು ಹೋಗುವುದಲ್ಲದೆ ಕೋಟಿಪಟ್ಟು ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಈ ಜನ್ಮದ ದರಿದ್ರ ಹೋಗಿ ಜೀವನ ಪಾವನವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದ್ರೆ ಆ ಪದಾರ್ಥ ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸೋಮವಾರ ಅಮಾವಾಸ್ಯೆ ಅನ್ನೋದು ತುಂಬಾ ಅಪರೂಪವಾಗಿ ಬರುತ್ತೆ. ಹಾಗೆ ಇದು ತುಂಬಾ ಶ್ರೇಷ್ಠವಾದದ್ದು ಕೂಡ. ಇಂತಹ ಶುಭ ದಿನದಂದು ಈ ಕಥೆಯನ್ನು ಕೇಳಿದರೂ ಓದಿದರೂ ಹೇಳಿದರೂ ಎಷ್ಟೋ ಪುಣ್ಯ ಪ್ರಾಪ್ತಿಯಾಗುತ್ತೆ. ಆ ಕತೆ ಏನಂತ ಈಗ ನೋಡೋಣ. ಒಂದು ಸಾರಿ ಅಂಪಶಯದ ಮೇಲೆ ಮಲಗಿರುವ ಭೀಷ್ಮ ಪಿತಾಮಹರನ್ನು ಧರ್ಮರಾಜ ಈ ರೀತಿ ಕೇಳುತ್ತಾನೆ, ತಾತ, ವ್ರತಗಳಲ್ಲಿ ಯಾವ ವ್ರತ ಶ್ರೇಷ್ಠವಾದದ್ದು ಎಂದು. ಆಗ ಭೀಷ್ಮ ಪಿತಾಮಹರು, ಧರ್ಮರಾಜ, ಅಮಾವಾಸ್ಯೆ ಸೋಮವಾರ ಕೂಡಿ ಬಂದರೆ ಅದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಅದು ಎಷ್ಟೋ ಪವಿತ್ರವಾದ ಅಮಾವಾಸ್ಯೆ ಆಗುತ್ತದೆ. ಆ ದಿನ ಮಾಡುವಂತ ವ್ರತ ತುಂಬಾ ಪವಿತ್ರವಾದದ್ದು. ಇದರ ಬಗ್ಗೆ ಒಂದು ಕತೆ ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳು. ಧರ್ಮರಾಜ, ಪೂರ್ವದಲ್ಲಿ ಕಾಂಚಿ ಎಂಬ ಒಂದು ರಾಜ್ಯವಿತ್ತು. ಆ ರಾಜ್ಯ ಇಂದ್ರನ ಅಮರಾವತಿಯಂತೆ ನೋಡಲು ಅದ್ಭುತವಾಗಿತ್ತು. ಆ ರಾಜ್ಯವನ್ನು ರತ್ನಸೇನ ಎಂಬ ರಾಜ ಪಾಲಿಸುತ್ತಿದ್ದ. ಅವನ ಪಾಲನೆಯಲ್ಲಿ ಪ್ರಜೆಗಳು ಹಾಗೂ ದೇವತೆಗಳು ಸುಭಿಕ್ಷವಾಗಿದ್ದರು. ಅದೇ ರಾಜ್ಯದಲ್ಲಿ ದೇವಸ್ವಾಮಿ ಎಂಬ ಒಬ್ಬ ಬ್ರಾಹ್ಮಣನಿದ್ದ. ಅವನ ಹೆಂಡತಿ ಧನವತಿ. ಆಕೆ ನೋಡಲು ಮಹಾಲಕ್ಷ್ಮಿಯಂತೆ ಕಳೆಯಾಗಿದ್ದಳು. ಆ ದಂಪತಿಗಳಿಗೆ 7 ಜನ ಗಂಡು ಮಕ್ಕಳು ಹಾಗೂ ಅಪ್ಸರೆಯಂತಹ ಒಬ್ಬಳು ಮಗಳಿದ್ದಳು. ಆ ದಂಪತಿಗಳು ಪುತ್ರರು, ಸೊಸೆಗಳು, ಮೊಮ್ಮಕ್ಕಳ ಜೊತೆ ಎಷ್ಟೋ ಸಂತೋಷವಾಗಿದ್ದರು. ಹೀಗಿರುವಾಗ ಒಂದು ದಿನ ಒಬ್ಬ ಬ್ರಾಹ್ಮಣ ಅವರ ಹತ್ತಿರ ಭಿಕ್ಷೆ ಬೇಡಿ ಬಂದ. ಆಗ ದೇವಸ್ವಾಮಿಯ 7 ಸೊಸೆಗಳು ಭಿಕ್ಷೆ ತಂದು ಆ ಬ್ರಾಹ್ಮಣನಿಗೆ ನೀಡಿದರು. ಅದಕ್ಕೆ ಆ ಬ್ರಾಹ್ಮಣ ಸಂತೋಷವಾಗಿ ಒಳ್ಳೆ ಸಂತಾನ ಪಡೆದು ದೀರ್ಘ ಸುಮಂಗಳಿಯಾಗಿ ಬದುಕಿ ಎಂದು ಆಶೀರ್ವದಿಸಿದ. ಆಗ ಧನವತಿ ಅವಳ ಮಗಳನ್ನು ಕರೆದು ಆ ಬ್ರಾಹ್ಮಣನಿಗೆ ಭಿಕ್ಷೆ ಕೊಡು ಎಂದು ಹೇಳಿದಳು. ಅವಳು ಭಿಕ್ಷೆ ಹಾಕಿದಳು. ಆಗ ಬ್ರಾಹ್ಮಣ ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸಿದ. ಅದನ್ನು ಕೇಳಿದ ಧನವತಿ, ಓ ಬ್ರಾಹ್ಮಣೋತ್ತಮ, ನನ್ನ ಸೊಸೆಗಳನ್ನು ದೀರ್ಘ ಸುಮಂಗಳಿ ಭವ ಎಂದು ಆಶೀರ್ವದಿಸಿ ನನ್ನ ಮಗಳಿಗೆ ಮಾತ್ರ ದೀರ್ಘಾಯುಷ್ಮಾನ್ ಭವ ಎಂದು ಏಕೆ ಆಶೀರ್ವಾದ ಮಾಡಿದಿರಿ ಎಂದು ಕೇಳಿದಳು. ಆಗ ಆ ಬ್ರಾಹ್ಮಣ, ಓ ಧನವತಿ, ನಿನ್ನ ಮಗಳ ಬಗ್ಗೆ ಹೇಳುತ್ತೀನಿ ಕೇಳು. ಈಕೆಯ ವಿವಾಹದ ಸಮಯದಲ್ಲಿ ಸಪ್ತಪದಿ ತುಳಿಯುವಾಗ ಮಧ್ಯದಲ್ಲೇ ಇವಳ ಪತಿ ಮೃತಪಡುತ್ತಾನೆ. ಇವಳಿಗೆ ವೈಧವ್ಯ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದಲೇ ನಾನು ದೀರ್ಘ ಸುಮಂಗಳಿ ಭವ ಎಂದು ಆಶೀರ್ವಾದ ಮಾಡುವ ಬದಲು ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸಿದೆ ಎಂದು ಹೇಳಿದ. ಆ ಮಾತುಗಳನ್ನು ಕೇಳಿದ ಧನವತಿ ತುಂಬಾ ದುಃಖಿಸಿ, ಸ್ವಾಮಿ, ಇದನ್ನು ಹೋಗಲಾಡಿಸಿಕೊಳ್ಳಲು ಯಾವುದಾದರೂ ಉಪಾಯ ತಿಳಿಸಿಕೊಡಿ ಎಂದು ಬೇಡಿಕೊಂಡಳು. ಆಗ ಆ ಬ್ರಾಹ್ಮಣ, ಅಮ್ಮ ಧನವತಿ, ಇವಳ ವಿವಾಹದ ಸಮಯದಲ್ಲಿ ಸೋಮ ಎಂಬ ಮಹಿಳೆ ಬಂದು ಇವಳ ವೈಧವ್ಯವನ್ನು ಹೋಗಲಾಡಿಸುತ್ತಾಳೆ ಎಂದು ಹೇಳಿದರು. ಅದಕ್ಕೆ ಧನವತಿ, ಓ ಬ್ರಾಹ್ಮಣ ಶ್ರೇಷ್ಠ, ಈ ಸೋಮಾವತಿ ಯಾರು, ಎಲ್ಲಿಂದ ಬರುತ್ತಾಳೆ ಎಂದು ಕೇಳಿದಳು. ಅದಕ್ಕೆ ಆ ಬ್ರಾಹ್ಮಣ, ಓ ಧನವತಿ, ಸಿಂಹಲ ಎಂಬ ದೇಶದಲ್ಲಿ ಸೋಮ ಎಂಬ ಹೆಸರಿನ ಅಗಸ ಮಹಿಳೆ ಇದ್ದಾಳೆ. ಆಕೆ ನಿನ್ನ ಮನೆಗೆ ಬಂದರೆ ನಿನ್ನ ಮಗಳ ವೈಧವ್ಯ ಹೊರಟು ಹೋಗುತ್ತದೆ ಎಂದು ಹೇಳಿದ. ಆಗ ಧನವತಿ ಅವಳ ಪುತ್ರರನ್ನು ಕರೆದು, ಮಕ್ಕಳೇ, ನಿಮ್ಮ ತಂಗಿಗೆ ವಿವಾಹದ ಸಮಯದಲ್ಲಿ ವೈಧವ್ಯ ಪ್ರಾಪ್ತಿಯಾಗುತ್ತದೆ ಎಂದು ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಹೇಳಿದ್ದಾರೆ. ಆ ದೋಷವನ್ನು ಹೋಗಲಾಡಿಸಿಕೊಳ್ಳಲು ನೀವು ಸಿಂಹಲ ದೇಶದಲ್ಲಿರುವ ಸೋಮ ಎಂಬ ಮಹಿಳೆಯನ್ನು ಇಲ್ಲಿಗೆ ಕರೆತನ್ನಿ ಎಂದು ಹೇಳಿದಳು. ಅದಕ್ಕೆ ಅವಳ ಪುತ್ರರು,
ಅಮ್ಮ, ನಿನ್ನ ಮಗಳ ಮೇಲಿನ ವ್ಯಾಮೋಹದಿಂದ 7 ಸಮುದ್ರದ ಆಚೆ ಇರುವ ಸಿಂಹಲ ದೇಶಕ್ಕೆ ನಮ್ಮನ್ನು ಹೋಗಲು ಹೇಳುತ್ತಿರುವೆ. ಆ ದೇಶ ಸಮುದ್ರದ ಮಧ್ಯದಲ್ಲಿರುವಂತ ಒಂದು ದ್ವೀಪ. ಅಷ್ಟೊಂದು ಸಮುದ್ರಗಳು ದಾಟಿ ಹೋಗುವುದು ತುಂಬಾ ಕಷ್ಟ. ಹಾಗಾಗಿ ನಾವು ಹೋಗುವುದಿಲ್ಲ ಎಂದು ಹೇಳಿದರು. ಆಗ ಅವರ ತಂದೆ ದೇವಸ್ವಾಮಿ, ಮಕ್ಕಳೇ, ಹಾಗಾದರೆ ನಿಮಗೆ ಜೊತೆಯಾಗಿ ನಾನು ಕೂಡ ಬರುತ್ತೇನೆ ಎಂದು ಹೇಳಿದ. ಆಗ ಅವರ ಕೊನೆಯ ಮಗ, ತಂದೆ, ನೀವು ಈ ರೀತಿ ಮಾತನಾಡಿದರೆ ನಮಗೆ ಪಾಪ ಬರುತ್ತದೆ. ಯಾರೂ ಬರುವುದು ಬೇಡ. ಸಿಂಹಲ ದ್ವೀಪಕ್ಕೆ ನಾನೇ ಹೋಗುತ್ತೇನೆ ಎಂದು ಹೇಳಿ ತಂಗಿಯನ್ನು ಕರೆದುಕೊಂಡು ಹೋದ. ಕೆಲ ದಿನಗಳ ಬಳಿಕ ಸಮುದ್ರವನ್ನು ದಾಟಿ ಅಲ್ಲಿರುವ ಆಲದ ಮರದ ಕೆಳಗೆ ಇಬ್ಬರು ವಿಶ್ರಾಂತಿ ಪಡೆಯಲು ಕುಳಿತುಕೊಂಡರು. ಇಬ್ಬರಿಗೂ ತುಂಬಾ ಹಸಿವಾಗುತ್ತಿತ್ತು. ಆದರೆ ಊಟ ಬೇಕೆಂದರೆ ಸಮುದ್ರವನ್ನು ದಾಟಿ ಹೋಗಬೇಕು. ಇದನ್ನೇ ಯೋಚಿಸುತ್ತಾ ಇಬ್ಬರು ಕುಳಿತಿದ್ದರು. ಹೀಗಿರುವಾಗ ಆ ಮರದ ಮೇಲೆ ವಾಸವಿದ್ದ ಒಂದು ಹದ್ದು ಮಾಂಸವನ್ನು ತಂದು ಅದರ ಮಕ್ಕಳಿಗೆ ತಿನಿಸುತ್ತಿತ್ತು. ಇದನ್ನು ಗಮನಿಸಿದ ಆ ಬ್ರಾಹ್ಮಣನ ಮಗ ಶಿವಸ್ವಾಮಿ ಅಲ್ಲೇ ಸಿಕ್ಕಂತ ಕೆಲವು ಮಾಂಸದ ತುಂಡುಗಳನ್ನು ತಂದು ಆ ಹದ್ದು ಮರಿಗಳಿಗೆ ಕೊಟ್ಟ. ಆದರೆ ಅವು ಅದನ್ನ ಮುಟ್ಟಲಿಲ್ಲ. ಆಗ ಆ ತಾಯಿ ಹದ್ದು, ನೀವು ಏಕೆ ಅದನ್ನು ತಿನ್ನಲಿಲ್ಲ ಎಂದು ಮರಿಗಳನ್ನು ಕೇಳಿತು. ಆಗ ಆ ಮರಿಗಳು, ಅಮ್ಮ, ಈ ಮರದ ಕೆಳಗೆ ಇರುವ ಆ ಅಣ್ಣ ತಂಗಿ ಇಬ್ಬರೂ ಕೂಡ ಊಟ ತಿನ್ನದೆ ಉಪವಾಸ ಇದ್ದಾರೆ, ತುಂಬಾ ಹಸಿದಿದ್ದಾರೆ. ನಾವು ಯಾವ ರೀತಿ ತಿನ್ನುವುದು ಎಂದು ಹೇಳಿದವು. ಆ ಕೂಡಲೇ ಆ ತಾಯಿ ಪಕ್ಷಿ ಕರುಣೆಯಿಂದ ಆ ಬ್ರಾಹ್ಮಣನ ಹತ್ತಿರ ಬಂದು, ನಿನಗೆ ಏನಾದರೂ ಕೋರಿಕೆ ಇದ್ದರೆ ಹೇಳು ಎಂದು ಕೇಳಿತು. ಆಗ ಶಿವಸ್ವಾಮಿ, ಸಮುದ್ರದ ಮಧ್ಯದಲ್ಲಿ ಸಿಂಹಲ ದ್ವೀಪವಿದೆ. ಅಲ್ಲಿ ಸೋಮ ಎಂಬ ಮಹಿಳೆ ಇದ್ದಾಳೆ. ಆಕೆಯನ್ನು ಕರೆದುಕೊಂಡು ಹೋದರೆ ನನ್ನ ತಂಗಿಯ ವೈಧವ್ಯ ದೂರಾಗುತ್ತದೆ. ಅಲ್ಲಿಗೆ ಹೇಗೆ ಹೋಗುವುದು ಎಂದು ತಿಳಿಸಿದರೆ ತುಂಬಾ ಉಪಯೋಗವಾಗುತ್ತದೆ ಎಂದು ಹೇಳಿದ. ಆಗ ಆ ಹದ್ದು, ಸರಿ, ನಾಳೆ ಬೆಳಗಿನ ಜಾವವೇ ನಿಮ್ಮನ್ನು ನಾನು ಸಿಂಹಲ ದ್ವೀಪಕ್ಕೆ ಕರೆದೋಗುತ್ತೇನೆ ಎಂದು ಹೇಳಿತು. ಅದೇ ಪ್ರಕಾರ ಬೆಳಗ್ಗೆ ಅವರಿಬ್ಬರನ್ನು ಅದರ ಮೇಲೆ ಕೂರಿಸಿಕೊಂಡು ಸಿಂಹಲ ದ್ವೀಪಕ್ಕೆ ಕರೆದೊಯ್ತು. ಅಲ್ಲಿ ಅವರಿಬ್ಬರನ್ನು ಸೋಮ ಎಂಬ ಮಹಿಳೆಯ ಮನೆಯ ಮುಂದೆ ಬಿಟ್ಟಿತು. ಅಣ್ಣ ತಂಗಿ ಇಬ್ಬರು ಅವಳ ಮನೆಯ ಮುಂದೆ ಗುಡಿಸಿ, ಸಗಣಿ ಸಾರಿಸಿ, ರಂಗೋಲಿ ಬಿಡಿಸಿ ಅಲಂಕಾರ ಮಾಡಿದರು. ಅದನ್ನು ನೋಡಿದ ಸೋಮ, ಬ್ರಾಹ್ಮಣರಾದ ನೀವು ನನ್ನ ಮನೆಯನ್ನು ಶುಭ್ರಪಡಿಸಲು ಕಾರಣ ಏನು ಎಂದು ಕೇಳಿದಳು. ಆಗ ಅಣ್ಣ ತಂಗಿ ಎಲ್ಲಾ ವಿಷಯವನ್ನು ಸೋಮಾಳಿಗೆ ತಿಳಿಸಿದರು. ನನ್ನಿಂದ ನಿನ್ನ ವೈಧವ್ಯ ಹೋಗುತ್ತದೆ ಅಂದರೆ ಸಂತೋಷವಾಗಿ ಬರುತ್ತೇನೆ ಎಂದು ಹೇಳಿ ಸೋಮ ಹಾಗೂ ಅಣ್ಣ ತಂಗಿ ಮತ್ತೆ ಪಕ್ಷಿಯ ಮೇಲೆ ಕುಳಿತುಕೊಂಡು ಮನೆ ತಲುಪಿದರು. ಅದರ ನಂತರ ಶಿವಸ್ವಾಮಿ ತಂಗಿಗಾಗಿ ಒಳ್ಳೆ ವರನನ್ನು ಹುಡುಕಿಕೊಂಡು ಉಜ್ಜಯಿನಿ ನಗರಕ್ಕೆ ಹೋದ. ಅಲ್ಲಿ ದೇವಶರ್ಮನ ಮಗನಾದ ರುದ್ರಶರ್ಮನನ್ನು ಕರೆತಂದು 10,000 ವರಹಗಳನ್ನು ವಧುದಕ್ಷಿಣೆಯಾಗಿ ಕೊಟ್ಟು ಮದುವೆ ತಯಾರಿ ನಡೆಸಿದ. ಸಪ್ತಪದಿ ತುಳಿಯುವಾಗ ಇದ್ದಕ್ಕಿದ್ದಂತೆ ಮಧ್ಯದಲ್ಲಿ ರುದ್ರಶರ್ಮ ಕುಸಿದು ಬಿದ್ದು ಪ್ರಾಣ ಬಿಟ್ಟ. ಆ ಕೂಡಲೇ ಸೋಮ ಅವಳ ಸೋಮಾವತಿ ಅಮಾವಾಸ್ಯೆ ವ್ರತಫಲವನ್ನು ರುದ್ರಶರ್ಮನಿಗೆ ದಾರೆ ಎರೆದು ಮತ್ತೆ ಅವನನ್ನು ಬದುಕಿಸಿದಳು. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡು ಸೋಮಾಳನ್ನು ಮೆಚ್ಚಿಕೊಂಡರು. ಆದರೆ ಸೋಮ ಆ ರೀತಿ ಅವಳ ವ್ರತಫಲವನ್ನು ದಾರೆ ಎರೆದ ಕಾರಣ ಅವಳ 7 ಜನ ಪುತ್ರರು ಮೃತಪಟ್ಟರು. ಮಕ್ಕಳಿಗೆ ಏನೋ ಆಗಿದೆ ಎಂಬ ವಿಷಯ ಸೋಮ ಮನಸ್ಸಿಗೆ ತಿಳಿಯಿತು. ಹಾಗಾಗಿ ಅವಳು ಅಲ್ಲಿಂದ ವೇಗವಾಗಿ ಅವಳ ಮನೆಯ ಕಡೆ ಹೋದಳು. ದಾರಿಯಲ್ಲಿ ಕಾಣಿಸಿದ ಒಂದು ಅರಳಿ ಮರಕ್ಕೆ 108 ಪ್ರದಕ್ಷಿಣೆ ಹಾಕಿದಳು. ಒಂದು ಬಾಳೆಹಣ್ಣನ್ನು ಆ ಮರದ ಮುಂದೆ ನೈವೇದ್ಯವಾಗಿ ಸಮರ್ಪಿಸಿದಳು. ಅವಳು ಆ ರೀತಿ ಮಾಡಿದ ತಕ್ಷಣ ಮನೆಯಲ್ಲಿ ಮೃತಪಟ್ಟಿದ್ದಂತ ಅವಳ 7 ಜನ ಪುತ್ರರು ನಿದ್ದೆಯಿಂದ ಎಚ್ಚರವಾದಂತೆ ಎದ್ದು ಕುಳಿತರು. ಆಕೆ ಮನೆಗೆ ಹೋದ ತಕ್ಷಣ ಅವಳ 7 ಜನ ಸೊಸೆಯಂದಿರು ಅವಳನ್ನು ಅಪ್ಪಿಕೊಂಡು ನಡೆದ ವಿಷಯವನ್ನು ಹೇಳಿ ಗೋಳಾಡಿದರು. ಆಗ ಸೋಮ ಅವರನ್ನು ಸಮಾಧಾನಪಡಿಸುತ್ತಾ ಸೋಮಾವತಿ ಅಮಾವಾಸ್ಯೆಯ ವ್ರತವನ್ನು ಅವರ ಕೈಯಿಂದ ಆಚರಿಸಿದಳು. ಸೋಮಾವತಿ ಅಮಾವಾಸ್ಯೆಯ ದಿನ ಮನೆಯಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜಿಸಿ ನೈವೇದ್ಯ ಸಮರ್ಪಿಸಿ ಅರಳಿ ಮರಕ್ಕೆ 108 ಪ್ರದಕ್ಷಿಣೆ ಹಾಕಿ ಆ ಮರದ ಮುಂದೆ ಒಂದು ಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಎಷ್ಟೋ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು
ಭೀಷ್ಮ ಪಿತಾಮಹರು ಧರ್ಮರಾಜನಿಗೆ ಹೇಳಿದರು. ಈ ಕಥೆಯನ್ನು ಸೋಮಾವತಿ ಅಮಾವಾಸ್ಯೆಯ ದಿನ ಹೇಳಿದರು, ಕೇಳಿದರೂ ಓದಿದರೂ ಎಷ್ಟೋ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಸ್ನೇಹಿತರೆ, ಇವತ್ತು ಮನೆಯಲ್ಲಿ ಮಾಡಬೇಕಾದ ಕೆಲವು ಕೆಲಸಗಳ ಬಗ್ಗೆ ನೋಡೋಣ. ಇವತ್ತು 5 ಅಥವಾ 7 ಅಥವಾ 11 ಬೇವಿನ ಕಡ್ಡಿಗಳನ್ನು ತಂದು ಅರಿಶಿಣ ಹಚ್ಚಿರುವ ದಾರದ ಸಹಾಯದಿಂದ ನಿಮ್ಮ ಮನೆ ಬಾಗಿಲಿಗೆ ತೋರಣವಾಗಿ ಕಟ್ಟಿಕೊಂಡರೆ ಯಾವ ರೀತಿಯಾದ ದೋಷಗಳೂ ಕೂಡ ನಿಮ್ಮ ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಮನೆಯಲ್ಲಿರುವ ದೋಷಗಳು ಕೂಡ ಹೊರಗೆ ಹೊರಟು ಹೋಗುತ್ತದೆ. ನಿಮ್ಮ ಕೋರಿಕೆಗಳು ನೆರವೇರಲು ಇವತ್ತು ಎತ್ತಿನ ಸುತ್ತ 3 ಪ್ರದಕ್ಷಿಣೆ ಹಾಕಬೇಕು. ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ಹೋಗಲು ಇವತ್ತು ಎತ್ತಿಗೆ ಬೆಲ್ಲವನ್ನು ತಿನ್ನಿಸಬೇಕು, ಅಥವಾ ಬೆಲ್ಲದಿಂದ ತಯಾರಿಸಿದ ಯಾವುದೇ ಪದಾರ್ಥ ಕೂಡ ತಿನ್ನಿಸಬಹುದು. ಹಸು ಹಾಗೂ ಎತ್ತು ಎರಡನ್ನು ಒಟ್ಟಿಗೆ ಇವತ್ತು ಪೂಜಿಸಿದರೆ ಇನ್ನೂ ಹೆಚ್ಚು ಶುಭ ಫಲ ನಿಮ್ಮದಾಗುತ್ತೆ. ಇನ್ನು ಶತ್ರುಪೀಡೆ, ನರಪೀಡೆ ಇರುವವರು ಇವತ್ತು ನಿಮ್ಮ ಗ್ರಾಮ ದೇವತೆಗೆ ಅರಿಶಿಣ ನೀರಿನಲ್ಲಿ ಬೇವಿನೆಲೆ ಹಾಕಿ ಆ ನೀರಿನಿಂದ ಆಕೆಯನ್ನು ಅಭಿಷೇಕ ಮಾಡಬೇಕು, ಅಥವಾ ಬೇವಿನ ಎಲೆಗಳಿಂದ ಆಕೆಯನ್ನು ಅಲಂಕರಿಸಿ ಆಕೆಗೆ ಉಪ್ಪು ಬೆರೆಸದೆ ತಯಾರಿಸಿರುವಂತ ಮೊಸರನ್ನವನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ 1 ವರ್ಷದವರೆಗೂ ಯಾವ ಶತ್ರುದೋಷ, ಶತ್ರುಭಯ, ನರದೃಷ್ಟಿ ನಿಮಗೆ ತಾಕುವುದಿಲ್ಲ. ಹಾಗೆ ನಿಮ್ಮ ಗ್ರಾಮ ಕೂಡ ಸುಭಿಕ್ಷವಾಗಿರುತ್ತದೆ. ಅಖಂಡ ಧನಲಾಭಕ್ಕಾಗಿ ಇವತ್ತು ದರ್ಬೆಗಳಿಂದ ನೀರನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಅಭಿಷೇಕದ ನಂತರ ಆ ದರ್ಬೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ 1 ವರ್ಷದವರೆಗೂ ಕಟ್ಟಿಕೊಂಡರೆ 1 ವರ್ಷದ ಕಾಲ ನಿಮ್ಮ ಮನೆಗೆ ಸಂಪತ್ತು, ಐಶ್ವರ್ಯ ಬರುತ್ತಲೇ ಇರುತ್ತದೆ. ಇನ್ನು ಇವತ್ತು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ಅತಿ ಹೆಚ್ಚು ಶುಭ ಫಲ ಹಾಗೂ ಧನಲಾಭ ಕಲುಗುತ್ತದೆ. ಹಾಗೆ ಮುಖ್ಯವಾಗಿ ಇವತ್ತು ಬೆಳಿಗ್ಗೆ ಹಾಗೂ ಸಂಜೆ 2 ಬಾರಿ ಸ್ನಾನ ಮಾಡಿಕೊಳ್ಳಬೇಕು. ಸ್ನಾನ ಮಾಡಿಕೊಳ್ಳುವ ನೀರಿನಲ್ಲಿ 1 ಹಿಡಿ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಳುವುದು ಮರೆಯಬೇಡಿ. ಇನ್ನು ಇವತ್ತು ಯಾವ ಪರಿಸ್ಥಿತಿಯಲ್ಲೂ ದಂಪತಿಗಳು ಒಂದಾಗಬಾರದು. ಇದೇ ಸ್ನೇಹಿತರೆ ವಿಡಿಯೋ. ಇದರಲ್ಲಿ ನಿಮ್ಮ ಕೈಯಲ್ಲಾಗಿರೋ ಎಲ್ಲಾ ವಿಷಯಗಳು ಕೂಡ ಮಾಡೋಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.